ಟಾಕ್ಸಿಕ್ ಮೂವಿ ಫೈಟ್ ಸೀನ್ ನೋಡ್ಬಿಟ್ಟು ಗಡ್ಬಡ ಲೆಕ್ಕಾಕ್ರಿ ಮಾತಾಡಕ್ ಬರ್ದಿರೋಷ್ಟು ಹುಷಾರಿಲ್ಲ ನಮ್ಗೆ. ಹಂಗಿದ್ರು ಮೂವಿ ಬಂದಿದೀವಿ ಇವತ್ತು. ಲೆಕ್ಕಾಕ್ರಿ ಇಲ್ಲೇ ಗೊತ್ತಾಗುತ್ತೆ. ಗೈಸ್ ನಮ್ಗೆ ಹುಷಾರಿಲ್ಲ, ವಾರ ಆಯ್ತು ಹುಷಾರಿಲ್ಲ. ಆದ್ರೂ ಇದೆಲ್ಲ ತಿಂತ ಯಾಕೆ ಗೊತ್ತಾ, ಯಶ್ ಅಪ್ಪಟ ಯಶ್ ಅಭಿಮಾನಿ ಅವ್ರು ಬಿಡಿಸಿದ್ದಾರೆ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ಗೈಸ್ ನಾವು ಸ್ವಲ್ಪ ಕೆಲವು ದಿನಗಳಿಂದ ಯಾವುದೇ ಬ್ಲಾಗ್ ಮಾಡಿರಲಿಲ್ಲ. ಏನಕ್ಕಪ್ಪ ಅಂತಂದರೆ ಎಲ್ಲೂ ಹೊರಗಡೆ ಹೋಗಿಲ್ಲ ನಾವು ಅಷ್ಟೊಂದು, ಹಂಗಾಗಿ ಬ್ಲಾಗ್ನ ಮಾಡೋಕ್ಕಾಗಿಲ್ಲ. ಸೊ ನಾವು ಇವತ್ತು ನಮ್ಮ ಬ್ಲಾಗ್ ಜೊತೆ ಬಂದಿದ್ದೀವಿ. ಹೇಗಪ್ಪ ಅಂದರೆ ಟಾಕ್ಸಿಕ್ ಮೂವಿಗೆ. ಇವತ್ತು ಮೂವಿ ಹೇಗಿದೆ ಅಂತ ತೋರಿಸ್ತೀವಿ, ಬನ್ನಿ ಗಾಯ್ಸ್ ನೋಡಿ. ಗಾಯ್ಸ್ ನಮ್ಮ ಜೊತೆ ಇವತ್ತು ಯಶ್ ಅವರ ಅಪ್ಪಟ ಅಭಿಮಾನಿ ಇದ್ದಾರೆ ಇಲ್ಲಿ. ಬನ್ನಿ ಕೇಳೋಣ ಅವ್ರಿಗೆ ಏನಂತ. 4 ವರ್ಷ ಆದ್ಮೇಲೆ ನಮ್ಮ ಪಾಸ್ ಮೂವಿ ರಿಲೀಸ್ ಮಾಡ್ತಾವ್ರೆ. ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಸೂಪರ್ ನೋಡ ವಾರದ ಮುಂಚೆನೆ ಟಿಕೆಟ್ ಬುಕ್ ಮಾಡಿದೀವಿ ಮೂವಿ ನೋಡ್ಬೇಕಂತ. ನೋಡ್ಬಿಟ್ಟು ಹೆಂಗಿದೆ ಅಂತ ರಿವ್ಯೂ ಹೇಳ್ತೀವಿ. ನಮ್ಗೆ ಅನ್ಸುತ್ತೆ ಸಖತ್ತಾಗಿದೆ ಅನ್ಸುತ್ತೆ ಮೂವಿ. ಪೋಸ್ಟ್ಗಳು ಮತ್ತೆ ಟ್ರೈಲರು ಟೀಸರ್ ಎಲ್ಲ ನೋಡಿದ್ರೆ, ಸಾಂಗ್ಗಳೆಲ್ಲ ನೋಡಿದ್ರೆ ನೋಡೋಣ ಹೆಂಗಿದೆ ಅಂತ ಹೋಗಿ ಬಂದ್ಬಿಟ್ಟು ಹೇಳ್ತೀವಿ. ನಮಗೂ ಫುಲ್ಲು ಕಾಯ್ತಾ ಇದೀವಿ ಮೂವಿ ನೋಡ್ಬೇಕಂತ. ಹೇಗಿದೆ ಅಂತ ಈ ಮೂವಿ ಕಾಯ್ದಂಗೆ ಬೇರೆ ಯಾವ ಮೂವಿಗೂ ಕಾದಿಲ್ಲ ನಾವು. ಅಷ್ಟು ಕಾದಿದ್ದೀವಿ ಮೂವಿಗೆ. ನೋಡೋಣ ಹೆಂಗಿರುತ್ತೆ ಅಂತ. ಅಷ್ಟು 4 ವರ್ಷದಿಂದ ಕಾದಿದ್ದಕ್ಕೆ ಯಾವ ಥರ ಇದೆ ಅಂತ ನೋಡ್ಬೇಕು. ಇವಾಗ ಇನ್ನೇನು ಒಂದು 10 ಮಿನಿಟ್ಸ್ ಇದೆ ಅಷ್ಟೇ, ಹೋಗಿ ನೋಡ್ಬೇಕು. ನೋಡಿ ಹೆಂಗಿದೆ ಅಂತ ಬಂದಿರುತ್ತೆ ಹೇಳ್ತೀವಿ. ಸಿಗೋಣ ಮತ್ತೆ. ಗಾಯ್ಸ್ ನಮ್ಮ ಸೂರ್ಯ ಅಣ್ಣ ಬರ್ತಾ ಇದಾರೆ ಇಲ್ಲಿ. ನೋಡಿ ತೋರಿಸ್ತೀವಿ, ನೋಡಿ ನಮ್ಮ ಸೂರ್ಯ ಅಣ್ಣ ಹೇಗಿದಾರಂತ. ಗಾಯ್ಸ್ ಅವರು ಅಪ್ಪಟ ಯಶ್ ಅಭಿಮಾನಿ ನೋಡಿ. ನಮ್ಮ ಸೂರ್ಯ ಅಣ್ಣ ಏನಾರ ಒಂದು ಹೇಳಪ್ಪ ನಿಮ್ ಬಾಸ್ ಬಗ್ಗೆ. ಏನಿಲ್ಲ, ನಮ್ಮ ಬಾಸ್ ಬಗ್ಗೆ ಏನು ಹೇಳಕ್ಕೂ ನಮ್ಗೆ ಭಾಳ ಹೆಮ್ಮೆ ಅದ. ಹೇಳೋಂಥದ್ದು ಏನಿಲ್ಲ, ಎಲ್ರು ಬಂದು ಮೂವಿ ನೋಡ್ರಿ. ನಮ್ಮ ಗಣೇಶ್ ಹೇಳ್ತಾರೆ ನಮ್ಮ ಬಾಸ್ ಬಗ್ಗೆ, ಕೇಳ್ರಿ ನೀವು. ಬಾಸ್ ಬಗ್ಗೆ ಎಲ್ಲ ರಿವ್ಯೂ ಕೊಟ್ಟಿದ್ದೀವಿ ನಾವು. ಇನ್ನೊಂದ್ಸಲ ಹೇಳ್ರಿ. ರಿವ್ಯೂ ಕೊಡ್ಬೇಕು. ಇವಾಗ ನಾವು ನೋಡ್ಬಿಟ್ಟು ಕೊಡ್ತೀವಿ. ನಾನು ನೋಡಿದ್ಮೇಲೆ ನಮ್ಮ ಬಾಸ್ ಬಗ್ಗೆ ರಿವ್ಯೂ ಕೊಡ್ಬೇಕು. ಅಪ್ಪಟ ಯಶ್ ಅಭಿಮಾನಿ ಇವರು. 4 ವರ್ಷದಿಂದ ಕಾಯ್ದಿದ್ದಾರೆ ಮೂವಿ ಬರಕ್ಕೆ. 4 ವರ್ಷದಿಂದ ಒಟ್ಟಿನಲ್ಲಿ KGF ಆದ್ಮೇಲೆ ಕೈಗೆ ಸಾಕಾಗಿ ಇವಾಗ 26 ಆ ಸಮಯ ಬಂದಿದೆ. ಇವಾಗ ಹಬ್ಬ, ಇವತ್ತು ಫುಲ್ ಹಬ್ಬ. ಲೆಕ್ಕಾಕ್ರಿ ಮಾತಾಡಕ್ ಬರ್ದಿರೋಷ್ಟು ಹುಷಾರಿಲ್ಲ ನಮ್ಗೆ. ಹಂಗಿದ್ರು ಮೂವಿ ಬಂದಿದೀವಿ ಇವತ್ತು. ಲೆಕ್ಕಾಕ್ರಿ ಇಲ್ಲೇ ಗೊತ್ತಾಗುತ್ತೆ. ಗಾಯ್ಸ್ ಜಸ್ಟ್ ಇವಾಗ ಥಿಯೇಟರ್ ಒಳಗೆ ಬಂದಿದ್ದೀವಿ. ಇವಾಗ ನೋಡಿ ಗೈಸ್, ಇನ್ನೊಂದು ಬೇಜಾರು ಏನಪ್ಪ ಅಂತಂದ್ರೆ ಈ ಥಿಯೇಟ್ರಲ್ಲಿ ಒಂದೇ ಒಂದು ಯಶ್ ಅವರ ಪೋಸ್ಟರ್ ಹಾಕಿಲ್ಲ. ಅದೇ ಒಂದು ಬೇಜಾರು ನನಗೆ. ಹೌದು ಗೈಸ್, ಕರ್ನಾಟಕದಲ್ಲಿ ಕನ್ನಡ ಮೂವಿ ರಿಲೀಸ್ ಗೈಸ್ ಥಿಯೇಟರ್ ಒಳಗಡೆ ಬಂದು ಕೂತ್ಕೊಂಡಿದ್ದೀವಿ ನೋಡಿ. ಚಲನಚಿತ್ರ ನಿರ್ಮಾಪಕರು ಯಾವುದೇ ವ್ಯಕ್ತಿ ಗೈಸ್ ಇವಾಗ ಮೂವಿ ಇಂಟರ್ವಲ್ಗೆ ಬಿಟ್ಟಿದ್ದಾರೆ. ಇವಾಗ ಇಂಟರ್ವಲ್ ಬಂದಿದ್ದೀವಿ ಇವಾಗ ಹೊರಗಡೆ. ಫಸ್ಟ್ ಹಾಫ್ ಮಾತ್ರ ಮೂವಿ ಚಿಂದಿ ಆಗಿದೆ ಗುರು. ಫಸ್ಟ್ ಹಾಫ್ ಮೂವಿ ಅಂತೂ ಫುಲ್ ಸಖತ್ತಾಗಿದೆ. ಇಂಟರ್ವಲ್ ಸೀನ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ನಯನತಾರ, PR ಅದ್ವಾನಿ ಮತ್ತೆ ಯಶ್ ಅವ್ರ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಆ್ಯಕ್ಟಿಂಗ್ ಅಂತೂ ಸೈಕ್ ಆಗಿದೆ ಫುಲ್ಲು. ನಂಗೆ ನೋಡಿ ಫುಲ್ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಇಂಟರ್ವಲ್ ಲಾಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ನಯನತಾರ ಸಲ ಕಣ್ಣಾಗ ನೀರು ಬಂತ. ನಯನತಾರ ಆ್ಯಕ್ಟಿಂಗ್ ನೋಡಿ ಫುಲ್ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು ನನಗೆ. ಹಂಗಿದೆ ಇಂಟರ್ವಲ್ ಸೀನ್ ಅಂತೂ ಮಸ್ತಾಗಿದೆ. ಮೂವಿ ಮಾತ್ರ ಸಖತ್ತಾಗಿದೆ. ಒಂದೊಂದು ಸೀನು ಹೇಳಿ ಮಾಡಿಸ್ದಾಗಿದೆ ಯಶ್ ಅವ್ರಿಗೆ. ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಫುಲ್ಲು ಬ್ಲಾಸ್ಟಿಂಗ್ ಅಂತಲೇ ಹೇಳ್ಬೋದು. ಫುಲ್ ಬ್ಲಾಸ್ಟಿಂಗ್ ಅಷ್ಟೇ. ಓನ್ಲಿ ಕಾರಾಗೇನು? ಓನ್ಲಿ ಕಾರ್ ಸೀನ್ಗಳೇ. ಕಾರ್ ಇರ್ಲಿಲ್ಲ ಅಂದ್ರೂ ಒಂದು ಸೀನು ಸ್ವಲ್ಪ ತಪ್ಪಿದಂಗೆ ಆತವ ನಮ್ಗೆ. ಯಾರು ಈ ಮೂವಿ ನೋಡಲ್ಲ ಅವರು ಫುಲ್ಲು ಏನೋ ಮಿಸ್ ಮಾಡ್ತಾನೆ ಅಂತ ಅನ್ಸುತ್ತೆ. ಫುಲ್ ಮಾತ್ರ ಸಖತ್ತಾಗಿದೆ. ಎಲ್ಲರೂ ಬಂದು
ಇನ್ನು ಫಸ್ಟ್ ಹಾಫ್ ಇನ್ನು ಇವಾಗ ಇನ್ನು ಫಸ್ಟ್ ಹಾಫ್ ಮುಗಿದಿದೆ, ಸೆಕೆಂಡ್ ಹಾಫ್ ಇನ್ನೂ ಇದೆ, ಅದು ಇನ್ನೂ ನೋಡ್ಬೇಕು. ನೋಡಿ ಹೆಂಗಿದೆ ಅಂತ ಟಿಕೆಟ್ ಎಂಟ್ರಿ ಬಂದಿಲ್ಲ, ರುಕ್ಕು ಎಂಟ್ರಿ ಬಂದಿಲ್ಲ, ಎರಡು ಇದಾವೆ ಇನ್ನು. ಗೈಸ್ ಹೊಟ್ಟೆ ಹಸಿತಾ ಇದೆ, ಏನಾದ್ರು ತಿನ್ನಕ್ ತಗೊಂಡ್ಬರ್ತೀನಿ ಹೋಗಿ, ಹೊಟ್ಟೆ ಜಾಸ್ತಿ ಹಸಿತಾ ಇದೆ. ಗಾಯ್ಸ್ ಹಿಡ್ಕೊಳಕ್ ಆಗದೇ ಇರೋಷ್ಟು ತಿನ್ನಕ್ ತಗೊಂಡಿದೀವಿ ನಾವು. ನೋಡಿ ಇವೆಲ್ಲ ಗಾಯ್ಸ್ ನಮಗೆ ಹುಷಾರಿಲ್ಲ, ಒಂದು ವಾರ ಆಯ್ತು ಹುಷಾರಿಲ್ಲ, ಆದ್ರೂ ಇದೆಲ್ಲ ತಿಂತಾರೆ. ಯಾಕೆ ಗೊತ್ತಾ, ಯಶ್ ಅಪ್ಪಟ ಯಶ್ ಅಭಿಮಾನಿ ಅವ್ರು ಕೊಡಿಸಿದ್ದಾರೆ. ಡಾಕ್ಟರ್ ಏನಿದ್ದಾರೆ ಗೊತ್ತಾ, ಇದೆಲ್ಲ ತಿನ್ಬೇಡಿ ಅಂತ ಹೇಳಿದಾರೆ. ಇವೆಲ್ಲ ಐಟಮ್ಸ್ ಆದ್ರೂ ತಿಂತಾ ಇದೀವಿ ಐಟಮ್ಸ್ ಇವೆಲ್ಲ. ಏನ್ ಮಾಡೋದು, ಪ್ರೀತಿಯಿಂದ ಕೊಡಿಸಿದ್ದಾನೆ, ಇಲ್ಲ ಅನ್ನಕ್ಕಾಗುತ್ತಾ? ಇಲ್ಲ ಅನ್ನಕ್ಕಾಗುತ್ತಾ ಹೇಳಿ? ಹೌದಾ? ಏನಿಲ್ಲ ಇವಾಗ ತಪ್ಪು ತಿಳ್ಕೊಳ್ಳಲ್ಲ ಬಿಡು ಗುರು. ಗ್ಯಾಸ್ ಇಂಟರ್ವಲ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಎಲ್ಲ ಸೈಲೆಂಟ್ ಆಗಿ ಬಂದು ಕೂತ್ಕೊಂಡಿದ್ದಾರೆ ನೋಡಿ ಎಲ್ಲ ನೋಡಕ್ಕೆ. ಶಾಂತಿಯಿಂದೆಲ್ಲ ಸರಿ ಹೋಗಿದ್ರೆ ಶತಮಾನಗಳಿಂದ ಯುದ್ಧಗಳ ನಡೆಸಲಾದ ಶೋಧ ಕಾರ್ಯಾಚರಣೆಯ ವೇಳೆ ಅರಣ್ಯದ ಒಳಭಾಗದಲ್ಲಿ ಹಲವು ಮೃತದೇಹಗಳು ಗ್ಯಾಸ್ ಇವಾಗ ಮೂವಿಗೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀವಿ. ಇವಾಗ ಇಲ್ಲಿ ಇಂಟರ್ವ್ಯೂ ಕೊಡು ಅಂತ ಹೇಳ್ತವ್ರೆ ನಮಗೆ. ನಮ್ಮ ಕಡೆಯಿಂದ ಇಬ್ರು ಹೋಗೋರೆ, ನಮ್ಮ ಟೀಮ್ ಅವರು. ನಾನು ಹೋಗಿಲ್ಲ, ಕೊಡಕ್ಕೆ ಹೋಗಿದ್ದಾರೆ ಇಂಟರ್ವ್ಯೂ. ನಾನೇನು ಇಂಟರ್ವ್ಯೂ ಕೊಡಕ್ಕೆ ಹೋಗಲ್ಲ, ಏನಕಂದ್ರೆ ಲಾಸ್ಟಲ್ಲಿ ಮೂವಿ ಅಷ್ಟೊಂದು ಅರ್ಥ ಆಗಿಲ್ಲ, ಅದಕ್ಕೆ ಏನು ಕೊಡಲ್ಲ ನಾನು. ಗಾಯ್ಸ್ ಮೂವಿ ಮುಗೀತು, ಎಲ್ಲ ಮುಗೀತು. ನಾವು ಅವಾಗೆ ವ್ಲಾಗ್ ತಗೋಬೇಕಂತ ಅನ್ಕೊಂಡಿದ್ವಿ. ಯಾಕೆ ತಗೊಂಡಿಲ್ಲಪ್ಪ ಅಂದ್ರೆ ಜಾಸ್ತಿ ಜನ ಕಿರ್ಚಾಡ್ತಾ ಇದ್ರು, ನಮ್ಮ ಬೇರೆ ಮೈಕಿಲ್ಲ, ತಗೊಳಕ್ಕಾಗಲ್ಲ. ಅದಕ್ಕೆ ಎಲ್ಲ ಖಾಲಿ ಆದ್ಮೇಲೆ ಫೋಟೋ ಗಿಟ ಎಲ್ಲ ತಗೊಂಡು ನಾವು ವ್ಲಾಗ್ ತಗೋತಾ ಇದ್ದೀವಿ. ಇವಾಗ ಎಲ್ಲ ಮೂವಿ ಎಲ್ಲ ಮುಗೀತು. ಸೆಕೆಂಡ್ ಹಾಫ್ನು ಮಸ್ತಾಗೈತೆ, ಎಲ್ಲ ಚೆನ್ನಾಗೈತೆ ಮೂವಿ. ಹಂಗೆ ಏನ್ ಹೇಳ್ಬೇಕು, ಏನು ನಿರೀಕ್ಷೆ ಅಂತ ಆಗಿಲ್ಲ. ಮಾತ್ರ ಎಕ್ಸಲೆಂಟ್ ಆಗಿದೆ, ಬಂದ್ ನೋಡಿ ಎಲ್ಲರೂ ಒಂದೊಂದ್ಸತಿ ಬಂದ್ ನೋಡಿ, ಏನಾಗಲ್ಲ. ಸಖತ್ತಾಗಿದೆ. ರಾಕಿಂಗ್ ಸ್ಟಾರ್ ಯಶ್ ಅವರ ಆಕ್ಟಿಂಗ್ ಅಂತೂ ಸೂಪರ್ ಆಗಿದೆ, ನೋಡಿ ಬಂದು. ಮೂವಿ ಚೆನ್ನಾಗಿದೆ, ಅದರಲ್ಲಿ ಹೇಳೋಂಥದ್ದು ಏನೂ ಇಲ್ಲ. ಆ ಥರ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂದ್ರೆ ಸ್ವಲ್ಪ ಟ್ವಿಸ್ಟ್ ಜಾಸ್ತಿ. ಅರ್ಥ ಆಗಲ್ಲ, ಅರ್ಥ ಮಾಡ್ಕೋಬೇಕು ನೀವೇ. ತಲೆಯಲ್ಲಿ ಏನಾದ್ರು ಇದ್ರೆ ಹೊರಗಡೆ, ಥಿಯೇಟರ್ ಹೊರಗಡೆನೆ ತಲೆಯಲ್ಲಿ ಏನಾದ್ರು ಇದ್ರೆ ಡಿಲೀಟ್ ಮಾಡ್ಬಿಟ್ಟು ಹೊರಗಡೆ ಹೋಗಿ, ಹಂಗಾದ್ರೆ ಅರ್ಥ ಆಗುತ್ತೆ ನಿಮ್ಗೆ, ಇಲ್ಲಾಂದ್ರೆ ಅರ್ಥ ಆಗಲ್ಲ. ಗಾಯ್ಸ್ ಇವಾಗ ಕ್ಯಾಬ್ ಬುಕ್ ಮಾಡಿದ್ವಿ, ಕ್ಯಾಬ್ ಅಂತ ಹೋಗ್ತಾ ಇದೀವಿ ನೋಡಿ. ಶಿವ ಓಟಿಪಿ ಹೇಳ್ತಾರೆ ಕ್ಯಾಬ್ ಇಷ್ಟೊತ್ತು ಕೈದು ಸಾಕೈತಪ್ಪ. ಒಂದು ಕ್ಯಾಬ್ ಕ್ಯಾನ್ಸಲ್ ಆಯ್ತು, ಇವಾಗ ಇದೊಂದು ಕ್ಯಾಬ್ ಬಂತು. ಗೈಸ್ ಫೈನಲ್ ಆಗಿ ಮೂವಿಗೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ. ಬರೀ ಸ್ಟೋರಿ ಹಾಕಂದ್ರೆ ಇನ್ನಾದ್ರೂ ಸ್ಟೋರಿ ಹಾಕೋದು ಬಿಡ್ತಾ ಇಲ್ಲ ಇವರು. ಇನ್ನೂ ಸ್ಟೋರಿ ಹಾಕೋದು ನಡೆದಿದೆ ಇವಾಗ. ಇಷ್ಟೊತ್ತು ಮೂವಿ ನೋಡೋದು ಕೆಲಸ ಆಯ್ತು, ಇವಾಗ ಸ್ಟೋರಿ ಹಾಕೋದು ಕೆಲಸ. ಅಲ್ಲಿ ಮುಂದ್ಗಡೆ ಕುತ್ಕೊಂಡು ಒಬ್ಬ ಸ್ಟೋರಿ ಹಾಕ್ತಾ ಇದ್ದಾರೆ. ಒಂದು ಸ್ಟೋರಿ ಹಾಕಿದ್ರೆ ಮಜಾ ಇರ್ತದೆ. ಇವಾಗ ಯಾಕಂದ್ರೆ 4 ವರ್ಷದಿಂದ ಕೈದಿರೋದು ಒಂದು ದಿವಸ ತೋರಿಸ್ಕೋಬೇಕಲ್ಲ, ಚಂತನ ಸ್ಟೋರಿ ಹಾಕೋದೆ. ಇವತ್ತು ಎಲ್ಲಿಗನ ಮುಟ್ಲಿ, ಎಲ್ಲಿ ಟ್ಯಾಕ್ಸಿಗೆ ಪೋಸ್ಟ್ ಕಾಣ್ತದೆ ಅದಕ್ಕೆ ಒಂದು ಫೋಟೋ ಹೊಡೆದ ಕೇಸಿನ ಸ್ನ್ಯಾಪ್ ಹಾಕೋದು ಇಷ್ಟೇ ಗೈಸ್. ಇವತ್ತಿನ ಬ್ಲಾಗ್ ಜಾಸ್ತಿ ಇರೋದಿಲ್ಲ. ಕೂದಲ ಜಗ್ಗೆ ಬಿಟ್ರೆ ಇದಕ್ಕೈತಿ ನೋಡಿದ್ವಿ. ಮೂವಿ ನೋಡಿ ಬಂದಿರೋದು ಅಷ್ಟೇ ಬ್ಲಾಗ್. ಇವತ್ತು ಜಾಸ್ತಿ ಏನಿರಲ್ಲ, ಸ್ವಲ್ಪ ಇರುತ್ತೆ ಅಷ್ಟೇ. ನೆಕ್ಸ್ಟ್ ಬ್ಲಾಗಲ್ಲಿ ಕೊಡ್ತೀವಿ ನೋಡಿ ಟ್ವಿಸ್ಟ್ ಇದೆ. ನೆಕ್ಸ್ಟ್ ಬ್ಲಾಗ್ ಕಾಯಿರಿ, ನೆಕ್ಸ್ಟ್ ಬ್ಲಾಗ್ ನೀವು ನಾಳೆಯಿಂದ ಟ್ವಿಸ್ಟ್ ನೋಡಿ. ಇವಾಗ ಏನಿಲ್ಲ, ಸ್ವಲ್ಪ ಈ ಬ್ಲಾಗ್ ಸ್ವಲ್ಪ ಕಡಿಮೆ ಇರ್ಬೋದು. ನೆಕ್ಸ್ಟ್ ಬ್ಲಾಗ್ ಕೊಡ್ತೀವಿ ನೋಡಿ. ಒಬ್ರಿಗಿಂತ ಅಂತಂದ್ರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ನಕ್ಕು ಸಾಕಾಗಬೇಕು, ಆ ಥರ ಕೊಡ್ತೀವಿ ನೋಡಿ ನೆಕ್ಸ್ಟ್ ಬ್ಲಾಗ್. ಇವಾಗ ವೇಟಿಂಗ್. ಹೆಂಗತ್ತಿಮ್ಮ ನೆಕ್ಸ್ಟ್ ಬ್ಲಾಗ್ ಗೊತ್ತದ? ಟುಡೇ ಲಾಗ್ ಫುಲ್ ಕಾಮಿಡಿ. ನೆಕ್ಸ್ಟ್ ಬ್ಲಾಗ್ ಅಂತೂ ಸೈಕ್ ಆಗಿದೆ, ಸಖತ್ ಇಂಟ್ರೆಸ್ಟ್ ಬರುತ್ತೆ ನಿಮಗೆ. ಏನು ಕೇಳಕ್ಕೆ ಅದು ಹೇಳೋದು ಬೇಡ, ಇವಾಗ ಕೇಳಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ. ಅದಕ್ಕೆ ನೆಕ್ಸ್ಟ್ ನೋಡಿ. ಅಜಿ क्या जी बात करो थोड़ा. देखो जी, हम पिक्चर तो देखा है. हाँ, पिक्चर तो एकदम सही तो जैसे कैसा वो पिक्चर तो सही है. लास्ट में थोड़ा इसमें गड़बड़ होता है.
इसमें फाइट होता है ना, हाँ फाइट थोड़ा माइंड हमारा फर्स्ट होता है, गड़बड़ होता है उधर ही, माइंड ब्लोइंग होता है। माइंड ब्लोइंग उधर ही थोड़ा क्या होता है माइंड गड़बड़ होता है माइंड गड़बड़ ಸಾಹಸಿಕ್ ಮೂವಿ ಫೈಟ್ ಸೀನ್ ನೋಡ್ಬಿಟ್ಟು ಗಡ್ಬಡ್ ಏನು